ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಆರ್ಥಿಕ ತರಬೇತಿ ಅಥವಾ ಆರ್ಥಿಕ ಸಾಕ್ಷರತೆಯ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಹಾಗಿದ್ರೆ ನೋಡ್ತಾ ಹೋಗೋಣ. ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಅದು LKG UKG ಆಗಿರ್ಬೋದು, ಅಥವಾ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಲೆವೆಲ್ ಆಗಿರ್ಬೋದು, ಡಿಗ್ರಿ, ಡಬಲ್ ಡಿಗ್ರಿ ಆಗಿರ್ಬೋದು, ಇಲ್ಲಿವರೆಗೂ ನಾವೇನು ಕಲ್ತಿದ್ದೀವಲ್ಲ ಅದೆಲ್ಲ ಓನ್ಲಿ ಎಕ್ಸಾಮ್ ಪರ್ಪಸ್ಸಿಗೋಸ್ಕರ ಆಗಿದೆ. ಒಪ್ಕೋತಿರಲ್ವ? ಅಂದರೆ ನಾವು ಏನು ಕಲ್ತಿದ್ದೀವಲ್ಲ ಅದು ಯಾವುದು ನಮ್ಮ ಲೈಫಿಗೆ ಇವಾಗ ಹೆಲ್ಪಿಗೆ ಬರ್ತಾ ಇಲ್ಲ. ಅಂದರೆ ಅದು ಯಾವುದು ನಮಗೆ ನಾಲೆಡ್ಜ್ ಬಂದಿರ್ಬೋದು, ನಾವು ವೈಸ್ ಆಗಿರ್ಬೋದು, ಅಥವಾ ನಮಗೆ ಏನಂತಾರೆ ಟ್ಯಾಲೆಂಟ್ ಬಂದಿರ್ಬೋದು, ಬೇಕಾದಾಗಿರ್ಬೋದು. ಬಟ್ ಅಲ್ಲಿ ನಾವು ಕಲ್ತಿರೋಂಥದ್ದು ನಮ್ಮ ಲೈಫಲ್ಲಿ ಯಾವತ್ತೂ ಯೂಸಿಗೆ ಬರ್ತಾ ಇಲ್ಲ. ಕೆಲವೊಂದು ಬರ್ತಾ ಇದೆ, ಎಕ್ಸೆಲ್ ಕಲ್ತಿರ್ಬೋದು ನಾವು, ಅದು ಯೂಸಿಗೆ ಬರ್ತಾ ಇದೆ. ಸೊ ಈ ಥರದನ್ನು ಬಿಟ್ಟರೆ ನಾವಲ್ಲಿ ಏನು ಇತಿಹಾಸ ಅಂತ ಓದಿದ್ದೀವಿ ಅಥವಾ ಸಮಾಜ ಅಂತ ಏನೇನೆಲ್ಲ ಓದಿದ್ದೀವಲ್ಲ ಅದು ಯಾವುದು ಕೂಡ ಪ್ರೆಸೆಂಟ್ ಲೈಫಲ್ಲಿ ನಮಗದು ಹೆಲ್ಪಿಗೆ ಬರ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ನಮ್ಮ ಲೈಫಿಗೆ ಹೆಲ್ಪಿಗೆ ಬರೋ ಅಂಥದ್ದನ್ನು ನಾವು ಏನು ಕಲಿಬಹುದಿತ್ತು. ಕರೆಕ್ಟ್ ಅಲ್ವಾ? ಸೊ ಈಗಲೂ ಕಾಲ ಮಿಂಚಿಲ್ಲ. ನಮಗೆ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಬರಬೇಕು ಅಂದರೆ ನಾವು ಈಗಿದ್ದಾನು ಇನ್ನೊಂದು ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕಲಿತು ಅದನ್ನು ಅಳವಡಿಸ್ಕೊಂಡು ನಮಗೆ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ನ ನಾವು ಮಾಡ್ಕೋಬಹುದು. ಓಕೆ, ಹಾಗಿದ್ರೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆರ್ಥಿಕ ಸಾಕ್ಷರತೆಯ ತರಬೇತಿ ನಮಗೆ ಬೇಕು. ಫೈನಾನ್ಷಿಯಲಿ ಎಜುಕೇಷನ್ ನಮಗೆ ಟ್ರೈನಿಂಗ್ ಬೇಕು. ಓಕೆ, ಅದರಿಂದ ನಮ್ಗೆ ಏನೇನು ಹೆಲ್ಪ್ ಆಗುತ್ತೆ? ಸೊ ಆರ್ಥಿಕ ಅಗತ್ಯಗಳನ್ನು ಪೂರೈಸಿಕೊಳ್ಬೋದು ನಾವು. ಅಂದರೆ ನಮಗೇನು ಫೈನಾನ್ಷಿಯಲಿ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದೆಲ್ಲದ್ರ ಬಗ್ಗೆ ನಾವು ಅದನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಬೋದು ಅಂತ. ಸೊ ಜೀವನದ ಗುರಿಗಳನ್ನು ಸಾಧಿಸಲು ನಾವೇನೋ ಒಂದು ಏಮ್ ಇಟ್ಕೊಂಡಿರ್ತೀವಿ, ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ, ಜೀವನದಲ್ಲಿ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಸೊ ಅದನ್ನು ಕೂಡ ನಾವು ರೀಚ್ ಮಾಡೋಕ್ಕೆ ನಮಗೆ ಫೈನಾನ್ಷಿಯಲ್ ಎಜುಕೇಷನ್ ಟ್ರೈನಿಂಗ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಂಪಾರ್ಟೆಂಟು ಕೂಡ. ಸೊ ಇದರಿಂದ ನಮ್ಗೆ ಏನೇನು ಬೆನಿಫಿಟ್ ಆಗ್ಬೋದು ಅಂತ ನೋಡೋಕೆ ಹೋದರೆ, ಗಳಿಕೆ ಮತ್ತು ಉಳಿತಾಯದ ಪ್ಲ್ಯಾನ್ನ ನಾವು ಮಾಡ್ಬೋದು. ಅರ್ನಿಂಗ್ ಮತ್ತು ಸೇವಿಂಗ್ಸ್ ಎರಡೂ ನಾವು ಮಾಡೋದಕ್ಕೆ ಅಲ್ಟಿಮೇಟ್ಲಿ ನಮಗೆ ಪ್ಲ್ಯಾನ್ ಸಿಗುತ್ತೆ, ಒಂದು ಹೆಲ್ಪ್ ಆಗುತ್ತೆ, ಅದರ ಬಗ್ಗೆ ನಮಗೆ ನಾಲೆಡ್ಜ್ ಬರುತ್ತೆ. ಓಕೆ, ನೆಕ್ಸ್ಟು ಫ್ಯಾಮಿಲಿ ಬಜೆಟ್ ಮತ್ತು ಕ್ಯಾಶ್ ಫ್ಲೋ. ನಾವು ಫ್ಯಾಮಿಲಿಗೆ ಅಂತೇಳಿ ಹೆಂಗೆ ನಮಗೆ ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಒಂದು ಬಜೆಟ್ ಅಂತ ಕರಿತೀವಿ, ಸೆಂಟ್ರಲ್ ಗೌರ್ಮೆಂಟ್ ಬಜೆಟು, ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಅಂತೀವಲ್ಲ. ಸೊ ಅದೇ ಥರ ನಾವು ಫ್ಯಾಮಿಲಿಗೆ ಅಂತ ಒಂದು ಬಜೆಟನ್ನು ನಾವು ಮಾಡ್ಕೊಂಡಿರ್ತೀವಿ. ತಿಂಗಳಿಗೆ ಇಷ್ಟು ಎಕ್ಸ್ಪೆನ್ಸ್ ಬೇಕಾಗುತ್ತೆ, ಅಂದರೆ ರೇಷನ್ಗೆ ಆಗಿರ್ಬೋದು, ಅಥವಾ ರೆಂಟ್ ಆಗಿರ್ಬೋದು, ಅಥವಾ ನಮ್ಮ EMIಗಳದ್ದಾಗಿರ್ಬೋದು. ಟೋಟಲ್ ನಮಗೆ ಇಷ್ಟು ಬಜೆಟ್ ಬೇಕು ನಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ಅಂತ ನಾವೊಂದು ಬಜೆಟ್ ಮಾಡ್ಕೊಂಡಿರ್ತೀವಿ. ಅದರ ಜೊತೆಗೆ ಕ್ಯಾಶ್ ಫ್ಲೋ ಎಲ್ಲ ಆಗ್ತಾಯಿದೆ, ಒಳಹರಿವು ಅಂತೀವಲ್ಲ, ಅಂದರೆ ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಅಮೌಂಟ್ಗಳು ಖರ್ಚಾಗ್ತಾ ಇರುತ್ತೆ ನಮಗೆ. ಅಂದರೆ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ಸ್ ಬರ್ತಾ ಇರುತ್ತೆ ನಮಗೆ. ಅದನ್ನು ನಾನು ಯಾವ ಥರ ನಿಭಾಯಿಸಬಹುದು ಅನ್ನೋದನ್ನು ನಾವು ಇಲ್ಲಿ ಕಲಿಬಹುದು. ಯಾವ ಥರ ಆರ್ಥಿಕ ಸಾಕ್ಷರತೆಯ ಟ್ರೈನಿಂಗ್ನ ನೀವು ತೊಗೊಂಡ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಅದು ಹೇಗೆ ನಿಭಾಯಿಸ್ಬೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸಾಲ ನಿರ್ವಹಣೆ ಅಂದರೆ EMIಗಳು ಇರುತ್ತೆ, ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ. ಅದು ಬೈಕ್ EMI ಆಗಿರ್ಬೋದು, ಅಥವಾ ಮೊಬೈಲ್ EMI ಆಗಿರ್ಬೋದು, ಅಥವಾ ಕಾರ್ EMI ಆಗಿರ್ಬೋದು, ಅಥವಾ ಹೌಸ್ ಲೋನೇ ಆಗಿರ್ಬೋದು. ಯಾವುದೋ ಒಂದು ನಾವು ಲೋನ್ನ ತೊಗೊಂಡಿರ್ತೀವಿ, ಅದ್ರ EMIಯನ್ನು ನಾವು ಯಾವ ಥರ ಕಟ್ಟೋಕ್ಕೆ ನಮಗೆ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಯಾವ ಥರ ನಾವು ಮಾಡ್ಕೋಬೋದು ಅನ್ನೋದು ಈ ಒಂದು ನಮ್ಮ ಟ್ರೈನಿಂಗಲ್ಲಿ ಸಿಗ್ತಾ ಹೋಗುತ್ತೆ. ಆ ಟ್ರೈನಿಂಗ್ ಎಲ್ಲಿ ಸಿಗುತ್ತೆ ಅನ್ನೋಂತ ನಾವು ಅದನ್ನು ಆಮೇಲೆ ಮಾತಾಡೋಣ, ಅದು ಬೇರೆ. ಒಟ್ಟಿನಲ್ಲಿ ಟ್ರೈನಿಂಗ್ ಬೇಕು ಅನ್ನೋದು ಕಾನ್ಸೆಪ್ಟ್. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತೀವಲ್ಲ, ನಾವು ಅದು ಎಲ್ಲಿ ಮತ್ತು ಹೇಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನಮಗೆ. ಪರ್ಸನಲ್ ಫೈನಾನ್ಸಿಂಗ್ ಆರ್ಥಿಕ ಸಾಕ್ಷರತೆಯನ್ನು ನಾವು ತರಬೇತಿ ತೊಗೊಂಡ್ರೆ ಅದ್ರ ಬಗ್ಗೆ ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಟ್ಯಾಕ್ಸ್ ಆ್ಯಂಡ್ ಕನ್ಸಲ್ಟೆಂಟ್, ನಾವು ಟ್ಯಾಕ್ಸನ್ನು ಯಾವ ಥರ ಪೇ ಮಾಡ್ತೀವಿ, ಯಾವ ಥರ ಮಾಡ್ತಿದ್ದೀವಿ, ಟ್ಯಾಕ್ಸ್ನ ಯಾವ ಥರ ನಾವು ಉಳಿಸಬಹುದು, ಅಥವಾ ಅದನ್ನು ನಾವು ಬೇರೆ ಎಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆ ಎಲ್ಲೆಲ್ಲಿ ಅದು ಎಕ್ಸಂಪ್ಷನ್ ಸಿಗುತ್ತೆ ಗೌರ್ಮೆಂಟಿಂದ, ಅದೆಲ್ಲನೂ ಕೂಡ ನಮಗೆ ಆ ಟ್ರೈನಿಂಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ನಾವು ಸಂಪತ್ತು ಸೃಷ್ಟಿ ಮಾಡೋದನ್ನು ಯಾವ ಥರ ಅನ್ನೋದು ಕೂಡ ನಮ್ಗೆ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸಂಪತ್ತು ಸೃಷ್ಟಿ ಅಂದರೆ ಪ್ರಾಪರ್ಟಿಗಳು ಮಾಡೋದಾಗಿರ್ಬೋದು, ಅಥವಾ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಬೇರೆ ಒಂದು ರೆಂಟಿಗೆ ಕೊಡೋ ಥರ ಬಿಲ್ಡಿಂಗ್ ತೊಗೊಳೋದಾಗಿರ್ಬೋದು. ಅದು ಈ ಥರದ್ದು ವಾಟ್ ಎವರ್ ನಮ್ಗೆ ಇನ್ಕಮ್ ಬರೋ ಥರ. ಹೂಡಿಕೆ ಅಂದ್ರೇನು? ಇನ್ಕಮ್ ಬರೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ. ಅದನ್ನು ಎಲ್ಲಿ ರೈಟ್ ಮಾಡಿದರೆ ಒಳ್ಳೆಯದು, ಎಷ್ಟು ರಿಟರ್ನ್ಸ್ ಬರುತ್ತೆ, ಇಷ್ಟು ರಿಟರ್ನ್ಸ್ ಬರೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನಾವು ಕಲಿತಾ ಹೋಗ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ರಿಟೈರ್ಮೆಂಟ್ ಪ್ಲ್ಯಾನ್ನು ಕೂಡ ನಾವು ಈಗಿರ್ತಾನೆ ಮಾಡ್ಬೋದು. ಸೊ ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವೇನು ಮಾಡಬೇಕು? ಫೈನಾನ್ಷಿಯಲಿ
ಟ್ರೈನಿಂಗ್ನ ತೊಗೋಬೇಕು. ಆರ್ಥಿಕ ಸಾಕ್ಷರತೆಯ ತರಬೇತಿನ ನಾವು ತೊಗೋಬೇಕಾಗತ್ತೆ. ಇದನ್ನು ನಾವು ಯಾವ ಸ್ಕೂಲ್ಗಳಲ್ಲಿ, ಯಾವ ಕಾಲೇಜ್ಗಳಲ್ಲಿ ಎಲ್ಲೂ ನಿಮಗೆ ಹೇಳಿಕೊಡಲ್ಲ. ಸಮ್ ಟಾಪಿಕ್ ಇರ್ಬೋದು, ಸಮ್ ಸಬ್ಜೆಕ್ಟ್ಗಳಲ್ಲಿ ಇರಬಹುದು, ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಬಟ್ ಆದರೆ ಎಲ್ರಿಗೂ ಸಿಗ್ತಾ ಇಲ್ಲ. ಇದು ಸಿಕ್ಕರೆ ಲೈಫ್ನ ಹೆಂಗೆ ಲೀಡ್ ಮಾಡ್ಬೋದು, ಯಾವ ಥರ ಬ್ಯಾಲೆನ್ಸ್ನ ಮಾಡ್ತಾ ಹೋಗಿ ನಾವು ಯಾವ ಥರ ಖುಷಿಯಿಂದ, ನೆಮ್ಮದಿಯಿಂದ, ಜೊತೆಗೆ ಆರ್ಥಿಕತೆಯಲ್ಲಿ ಸದೃಢತೆಯಿಂದ ನಾವು ಯಾವ ಥರ ಇರ್ಬೋದು ಅನ್ನೋದನ್ನು ನಾವು ಕಲಿತಾ ಹೋಗ್ತೀವಿ. ಹಾಗಿದ್ರೆ ಈ ತರಬೇತಿ ನಮ್ಗೆ ಎಲ್ಲಿ ಸಿಗುತ್ತೆ? ಡೆಫಿನೆಟ್ಲಿ ನಿಮಗೆ ನಮ್ಮ ಆಫೀಸಿಗೆ ಬಂದರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ, ಮತ್ತು ತರಬೇತಿನೂ ಕೂಡ ಇಲ್ಲೇ ಸಿಗುತ್ತೆ. ನಿಮಗೆ ಕಂಪ್ಲೀಟ್ ನಿಮ್ಮ ಒಂದು ಡೈಗ್ರಾಮ್ ಸಿಗುತ್ತೆ, ಅಂದರೆ ಏನಂತಾರೆ ರೂಟ್ ಮ್ಯಾಪ್ ಅಂತಾರಲ್ಲ, ಆ ರೂಟ್ ಮ್ಯಾಪ್ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಒಂದು ಸಲ ನಮ್ಮ ಆಫೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಕಳ್ಕೊಳ್ಳೋದೇನೂ ಇಲ್ಲ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಎಲ್ಲೋ ನಾವು ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ನಿಮಗೆ ಅಂತ ಹೇಳಿ ಒಂದು ಟೈಮನ್ನು ಇನ್ವೆಸ್ಟ್ ಮಾಡಿ, ನಿಮಗೆ ಅಂತ ಹೇಳಿ ಒಂದು ಟೈಮನ್ನು ಕೊಟ್ಕೊಂಡು ನಮ್ಮ ಆಫೀಸಿಗೆ ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.